ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗಂತೂ ನಮ್ಮಂತ ಮಿಡಲ್ ಕ್ಲಾಸ್ ಬಡವ್ರ ಆಗೋದೇ ಇಲ್ಲ. ನಮ್ಮ ಅಪ್ಪನಿಗೆ ಕಿಡ್ನಿ ಫೇಲ್ ಆಯ್ತು. ನೀವೇ ಯೋಚನೆ ಮಾಡ್ರಿ ಏನು ಮಾಡಬೇಕು ಅಂತ. ಈ ಆಯುರ್ವೇದದ ಬಗ್ಗೆ ರಿಸರ್ಚ್ ಅದನ್ನೇ ಅವ್ರ ಮೇಲೆ ಪ್ರಯೋಗ ಮಾಡಿ ಸಕ್ಸಸ್ ಆಯಿತು. ಇಲ್ಲಾಂದ್ರೆ ಜನರು ಎಷ್ಟೋ ಜನ ಮಾಕ್ರಿ ಮಾಡ್ತಾ ಇರ್ತಾರೆ. ಡಾಕ್ಟರ್ ಹೇಳ್ತಾರ ಇಲ್ವೋ, ಡಯಾಲಿಸಿಸ್ಗೆ ಅವರು ಮೈಂಡ್ ಸೆಟ್ ರೆಡಿ ಆಗೋಗಿರುತ್ತೆ ಆಲ್ರೆಡಿ. ಮೈಂಡಲ್ಲಿ ಕ್ವಶನ್ ಬರ್ತದೆ, ನೆಗೆಟಿವಿಟಿ. ಇದರಲ್ಲಿ 5 ಸ್ಟೇಜಸ್ ಇದೆ. 5th ಸ್ಟೇಜ್ ಅಂತಂದ್ರೆ ಟ್ರಾನ್ಸ್ಪ್ಲಾಂಟ್ ಇಲ್ಲದೆ ಬದುಕ್ಸಕ್ಕಾಗಲ್ಲ ಅಂತ. ಅದು ಹೇಳಿದ ತಕ್ಷಣ ಅರ್ಧ ಪ್ರಾಣ ಹೊರಟೋಗಿರ್ತದೆ. ಅನ್ಥಿಂಕಬಲ್ ಪೇಷಂಟ್ಸ್ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡ್ರು ಸಹ 100% ಪಾರ ಹೋಗ್ತಾರೆ. ನಮಸ್ಕಾರ, ನ್ಯಾಷನಲ್ ಟಿವಿಯ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಆರೋಗ್ಯವೇ ಭಾಗ್ಯ, ನಿಮ್ಮೆಲ್ಲ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಶುರು ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ಈ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಅರ್ಥ ಮಾಡ್ಕೊಬೇಕು. ನನ್ನ ಜೊತೆಗೆ ಡಾಕ್ಟರ್ ರಾಜು ಸರ್ ಅವರು ಫ್ರೀ ಮಾಡಿಕೊಂಡು ಒಂದು ಅಪಾಯಿಂಟ್ಮೆಂಟ್ ಕೊಟ್ಟವ್ರೆ. ಅವ್ರ ಇಂಟರ್ವ್ಯೂಗೆ ಬಂದಿದ್ದೀವಿ. ಅದಕ್ಕೆ ಆರೋಗ್ಯವೇ ಭಾಗ್ಯ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹೇಳ್ತಿದ್ದೀನಿ. ಏನು ಸರ್, ಕರೆಕ್ಟಾ ಸರ್? ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರಿ, ಇವತ್ತು ಯಾವ ಟಾಪಿಕ್ಕು? ಈ ಹಿಂದೆ ಸುಮಾರು ಟಾಪಿಕ್ಗಳ ಬಗ್ಗೆ ಮಾತನಾಡಿದ್ದೀವಿ. ಅಂದರೆ ಈ ಹಿಂದೆ ಈ ಡಯಾಲಿಸಿಸ್ ಬಗ್ಗೆ, ಕಿಡ್ನಿ ಸಮಸ್ಯೆ ಬಗ್ಗೆ ಸಾಕಷ್ಟು ನಾವು ಮಾತಾಡಿದ್ವಿ. ಆದರೆ ಇನ್ನೂ ಸಾಕಷ್ಟು ಜನ ವೀಕ್ಷಕರು ಇಲ್ಲ, ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಬೇಕು, ನೀವು ಸಾಧ್ಯವಾದಷ್ಟು ಈ ಕಿಡ್ನಿ ಸಮಸ್ಯೆ ಕುರಿತಾಗಿ ರಾಜು ಸರ್ ಕಡೆಯಿಂದ ಮತ್ತಷ್ಟು ಮಾಹಿತಿನ ಪಡ್ಕೊಳ್ಳಿ ಅಂತ ಕೇಳ್ತಾನೆ ಇದ್ದೀರಾ. ನಿಮ್ಮೆಲ್ಲರ ಒತ್ತಾಯದ ಮೇಲೆಗೆ ಮತ್ತೆ ನಾವು ಕಿಡ್ನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ರಾಜು ಸರ್ ಅವರು, ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಸಾಮಾನ್ಯವಾಗಿ IAS ಆಗುವಂಥ ಆಸೆ ಎಲ್ರಿಗೂ ಇರುತ್ತೆ. ಆದರೆ IAS ಆದಮೇಲೆ ರಿಟೈರ್ಡ್ ಆದಮೇಲೆ ಆರಾಮಾಗಿ ಸೆಟಲ್ ಆಗಿ ಅವರಾಯಿತು, ಅವ್ರ ಫ್ಯಾಮಿಲಿ ಆಯಿತು ಅಂತ ಇರ್ತಾರೆ. ಆದರೆ ಸರ್ರು ಇಲ್ಲ, ನಾನು ಅಷ್ಟೇ ಅಲ್ಲ, ಯಾರು ಅನಾರೋಗ್ಯದಿಂದ ಬೆಳೀತಿದ್ರಲ್ಲ ಅವರೆಲ್ಲ ನಮ್ಮ ಫ್ಯಾಮಿಲಿ, ಅವರೆಲ್ಲರೂ ಗುಣಮುಖ ಆಗಬೇಕು ಅಂತೇಳಿ ಅವರ ಸಂಶೋಧನೆ ಮಾಡಿದಂಥ ಈ ಒಂದು ನಿಯೋ ಆಯುರ್ವೇದದಿಂದಾಗಿ ಮಿರಾಕಲ್ ಡ್ರಿಂಕ್ ಮೂಲಕ ಇವತ್ತು ಸಾಕಷ್ಟು ಮಿರಾಕಲ್ಸ್ನ ಸೃಷ್ಟಿ ಮಾಡಿದ್ದಾರೆ. ನಾವೇನು ಹೇಳಬೇಕಾಗಿಲ್ಲ, ಅದರ ಪ್ರಯೋಜನ ಪಡ್ಕೊಂಡಿರುವಂಥ ರೋಗಿಗಳೇ ಅದಕ್ಕೆ ಒಂದು ನಿದರ್ಶನ ಅಂತಲೇ ಹೇಳ್ಬೋದು. ಸರ್, ನಾನು ಮಾತನಾಡ್ತಾ ಇದ್ದೆ ಇವಾಗ ಕಿಡ್ನಿ ಸಮಸ್ಯೆಗೆ. ಈಗ ಏನಾಗಿದೆ ಅಂತಂದರೆ, ಈ ಸಕ್ಕರೆ ಕಾಯಿಲೆ ಅನ್ನೋದು ಮನೇಲೊಬ್ಬೊಬ್ರಿಗೆ ಬರ್ತಾ ಇತ್ತು, ಇವಾಗ ಕಿಡ್ನಿ ಕಾಯಿಲೆ ಅನ್ನೋದು ಮನೇಲೊಬ್ಬೊಬ್ರಿಗೆ ಬರ್ತಿದೆ. ಅದು ಬಂದರೆ ಮುಗೀತು, ಡಯಾಲಿಸಿಸು ದುಡ್ಡಿರೋರು ಮಾಡಿಸ್ತಾರೆ, ಇಲ್ಲ ಅಂದ್ರಿಲ್ಲ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗಂತೂ ನಮ್ಮಂಥ ಮಿಡಲ್ ಕ್ಲಾಸ್ ಬಡವ್ರ ಆಗೋದೇ ಇಲ್ಲ. ಇದೊಂಥರ ಸತ್ತೇ ಹೋದಂಗೆ ಜೀವನನೇ ಅನ್ನೋ ರೇಂಜಿಗೆ ಬಂದ್ಬಿಟ್ಟಿದೆ ಮೆಂಟಾಲಿಟಿ. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ನೀವು ಹೇಳೋದಂತೂ ಸತ್ಯ. ಹಾಂ ಸರ್. ಯಾಕೆಂದರೆ ಇದು ನಿದರ್ಶನ. ನಮ್ಮ ಅಪ್ಪನಿಗೆ ಕಿಡ್ನಿ ಫೇಲ್ ಆಯಿತು, ಡಯಾಲಿಸಿಸಲ್ಲಿದ್ದರು. ಅವಾಗ ಅದೇ ಕ್ವಶನ್ ಬರ್ತಾ ಇತ್ತು, ಇವ್ರನ್ನ ಯಾರು ಕರ್ಕೊಂಡು ಹೋಗ್ಬೇಕು, ಯಾರು ಕರ್ಕೊಂಡು ಬರಬೇಕು, ಇನ್ನೆಷ್ಟು ದಿನ ಬದುಕ್ತಾರೆ. ಅವರು ಡಾಕ್ಟರ್ ಹೇಳ್ಬಿಟ್ಟಿದ್ರು, ಡಯಾಲಿಸಿಸಲ್ಲಿ ಇದು 4 ವರ್ಷ ಇರ್ತಾರೆ, ಅವಾಗ 76 ವರ್ಷ. ಡಯಾಲಿಸಿಸಲ್ಲಿ ಇಲ್ಲ, ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ರು ನಾವು 4 ವರ್ಷ ಬದುಕ್ಬೋದು. ಸೊ ನೀವೇ ಯೋಚನೆ ಮಾಡ್ರಿ ಏನು ಮಾಡಬೇಕಂತ. ಆ ಟೈಮ್ನಲ್ಲಿ ನಾನು ಅವರಿಗೆ ಯಾವ ರೀತಿ ಈ ಡಯಾಲಿಸಿಸ್ನ ಆಚೆ ಮುಕ್ತಿ ಮಾಡಬೇಕು ಅನ್ನೋ ಒಂದು ಸ್ಟ್ರಾಂಗ್ ವಿಲ್ ಪವರಿಂದ ಸುಮಾರು ನೆಫ್ರೋಲಾಜಿಸ್ಟ್ ಡಿಸ್ಕಷನ್ ಮಾಡಿ, ನಾನೇನು ಮೊದಲಿಂದ ಆಸ್ ಎ ಪ್ಯಾಷನ್ ಮಾಡ್ತಾ ಇದ್ದೆ ಈ ಆಯುರ್ವೇದದ ಬಗ್ಗೆ, ಮೆಡಿಸಿನಲ್ ಪ್ಲಾಂಟ್ಸ್ ಬಗ್ಗೆ ರಿಸರ್ಚ್. ಸೊ ಅದನ್ನೇ ಅವ್ರ ಮೇಲೆ ಪ್ರಯೋಗ ಮಾಡಿ ಸಕ್ಸಸ್ ಆಯಿತು. ಸೊ ಇವತ್ತು ಸಕ್ಸಸ್ ಆಯಿತು. ಇವತ್ತು ಅಥಾರಿಟೇಟಿವ್ ಆಗಿ ವರ್ಲ್ಡ್ಗೆ ಮೆಸೇಜ್ ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಸರ್. ಯಾವುದೇ ಒಂದು ಇನೋವೇಷನ್ಸು ವರ್ಲ್ಡ್ಗೆ ಬರಬೇಕು ಅಂತಂದರೆ ರಿಸರ್ಚ್ ಆರ್ಟಿಕಲ್ಸು ಎಷ್ಟು ಸಾಧ್ಯವಾದಷ್ಟು ರಿಲೀಸ್ ಆಗುತ್ತೆ ಇಂಟರ್ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಜರ್ನಲ್ಸಲ್ಲಿ. ಆವಾಗ ಅದು ಅರ್ಥ ಮಾಡ್ಕೊಂಡು ಬರ್ತೈತೆ. ಹೌದು ಸರ್. ಇಲ್ಲಾಂದರೆ ಜನರು ಎಷ್ಟೋ ಜನ ಮಾಕ್ರಿ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಇದು ಹಣನ ಇದು ಮಾಡೋದಕ್ಕೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಜನಗಳನ್ನ. ಸೊ ಆದ್ದರಿಂದ ಇದು ಇದು ತಗೊಳುತ್ತೆ. ಇವಾಗ ಎಷ್ಟರ ಮಟ್ಟಿಗೆ ಇದಿದೆ ಅಂತಂದರೆ, ಎಲ್ಲರೂ ಹೇಳೋದೇನೆಂದರೆ ವರ್ಲ್ಡಲ್ಲಿ ನಂಬರ್ 1 ಮೆಡಿಕಲ್ ಸ್ಕೂಲ್ ಹಾರ್ವರ್ಡ್ ಅಂತ ಹೇಳ್ತಾರೆ, ಬಾಸ್ಟನ್ನಲ್ಲಿದೆ. ಅಲ್ಲೂ ಸಹ ಇದಕ್ಕೆ ವಿಜ್ಞಾನ ಇಲ್ಲ. ಮೈಂಡಲ್ಲಿ ಕ್ವಶನ್ ಬರ್ತದೆ, ನೆಗೆಟಿವಿಟಿ. ಅದನ್ನು ನಾವು ನಾಡು ಭಾಷೆಯಲ್ಲಿ ಕೊಳಕು ಮೈಂಡ್ ಅಂತ ಹೇಳ್ತೀವಿ. ಹೌದು ಸರ್. ಅಲ್ಲೇ ಇರ್ದಿದ್ದು ಇಲ್ಲೆಲ್ಲಿ ಬರುತ್ತೆ ಅಂತ ಹಾಗೆ ಯಾರು ಅಂದ್ಕೊಳ್ತಾರೆ. ಸೊ ಅವ್ರಿಗೆ ಅಷ್ಟೇನೆ, ಅವ್ರು ಅಷ್ಟೇ ಸಫರ್ ಪಟ್ಕೊಂಡೇ ಇರಬೇಕಾಗ್ತೈತೆ. ಅದೇ ರೀತಿಯೇ ಅವ್ರು ಇದು ಮಾಡ್ಕೋಬೇಕಾಗ್ತದೆ. ಇವತ್ತು ಟಾಪ್ ಮೋಸ್ಟ್ ಡಾಕ್ಟರ್ಸ್ ಅಲೋಪತಿಕ್, ನಾನು ಹೆಸರು ಹೇಳಕ್ ಹೋಗಲ್ಲ, ಪಾಪ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಯಾರಿಗೆ ಸಮಸ್ಯೆ ಬರ್ತೈತೆ ಸೊ ಆಟೋಮೆಟಿಕ್ಲಿ ನನ್ನ ಹತ್ರ ಬರ್ತಾರೆ. ಖಂಡಿತ. ಆಮೇಲೆ ಇನ್ನು ಕೆಲವು ಮೆಡಿಕಲ್ ಕಾಲೇಜಸ್ ಹೇಳಲ್ಲ, ಅವರ ಪ್ರಿನ್ಸಿಪಲ್ಸ್ ಎಷ್ಟು ಒಳ್ಳೆಯವರು ಅಂದರೆ,
ಯಾರು ಅಂತ ಪ್ರಿಕೇರಿಯಸ್ ಕಂಡೀಷನ್ ಬರ್ತಾರೆ ಸ್ಟ್ರೈಟ್ ಇಲ್ಲಿಗೆ ರೆಫರ್ ಮಾಡ್ತಾರೆ. ಇವರು ಪೇಷಂಟ್ ಸುಮ್ಮನೆ ಇರಲ್ಲ. ಸರ್ ಇಂಥ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಸಾಹೇಬರು ನಮಗೆ ಹೇಳಿದರು. ಈಗ ಸೊ ಇವತ್ತಿನ ಟಾಪಿಕ್ಕು ನೀವು ಚರ್ಚೆ ಮಾಡೋಕಂದ್ರೆ ಹೌದು, ಡಯಾಲಿಸಿಸ್ ಯಾವ ಬೇಕು? ಹೌದು ಸರ್. ಈಗ ಜನದ ತಲೆಗೆ ಹೋಗ್ಬಿಟ್ಟಿದೆ ಕಿಡ್ನಿ ಸಮಸ್ಯೆ ಅಂದೇಟ್ಗೆ ಡಾಕ್ಟರ್ ಹೇಳ್ತಾರೋ ಇಲ್ವೋ, ಡಯಾಲಿಸಿಸ್ಗೆ ಅವರು ಮೈಂಡ್ ಸೆಟ್ ರೆಡಿ ಆಗೋಗಿರುತ್ತೆ ಆಲ್ರೆಡಿ. ರೆಡಿ ಆಗೋದಿಲ್ಲ, ವಿಜ್ಞಾನ ಅದೇ ಹೇಳೋದು. ಇದರಲ್ಲಿ 5 ಸ್ಟೇಜಸ್ ಇದೆ. ಕ್ಯಾನ್ಸರ್ ತರ 5th ಸ್ಟೇಜ್ ಅಂತಂದ್ರೆ 15ರಿಂದ ಕೆಳಗಡೆ ಕಿಡ್ನಿ ಫಂಕ್ಷನ್ ಇತ್ತು ಅಂದ್ರೆ ಅದಕ್ಕೆ ಡಯಾಲಿಸಿಸ್ ಅಥವಾ ಟ್ರಾನ್ಸ್ಪ್ಲಾಂಟ್ ಇಲ್ಲದೆ ಬದುಕ್ಸಕ್ಕಾಗಲ್ಲ ಅಂತ. 15ಕ್ಕಿಂತ ಅದೇ ಮೆಡಿಕಲ್ ಸೈನ್ಸ್ ಹೇಳೋದು. ಅದನ್ನ GFR ರೇಟ್ ಅಂತಾರೆ, ಗ್ಲೋಬುಲಸ್ ಫಿಲ್ಟ್ರೇಷನ್ ರೇಟ್ ಅಂತ. EG ಫಾರ್ ಎಸ್ಟಿಮೇಟೆಡ್. ಬ್ಲಡ್ ಟೆಸ್ಟ್ ಮಾಡಿಸೋ ಗೊತ್ತಾಗ್ತದೆ. ಸೊ ಅದು ಹೇಳಿದ ತಕ್ಷಣ ಅರ್ಧ ಪ್ರಾಣ ಹೊರಟೋಗಿರ್ತದೆ. ಖಂಡಿತ. ಸೊ ಈಗ ನಾನೇನಂದ್ರೆ ನಾನು ಡಾಕ್ಯುಮೆಂಟೇಶನ್ಸ್ ಪ್ರಕಾರ 6.87 ಇದ್ದವರು 15 ಅಲ್ಲ ಅದಕ್ಕರ್ಧ 51ಕ್ಕೆ ಮೇಲೆ ಹೊರಟೋಗಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತದೆ. ಇವಾಗ ಎಷ್ಟು ಬ್ಯೂಟಿಫುಲ್ ಆಗಿ ಅವರು ಡಾಕ್ಯುಮೆಂಟ್ ಮಾಡಿದ್ದಾರೆ ವಾಸುದೇವ್ ಅವರು ಅಂತ. ಕಿರ್ಲೋಸ್ಕರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅನ್ಥಿಂಕಬಲ್. ಸೊ ಈಗ ನಂದೇನಂದ್ರೆ ಕ್ವಶನ್ ಏನೋ 106 ಪೇಷಂಟ್ ನೋಡಿ 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 ಸೊ ಹೇಳ್ಬೇಕಂದ್ರೆ ಅನ್ಥಿಂಕಬಲ್ ಪೇಷಂಟ್ಸ್. ಯಾವಾಗ ಡಯಾಲಿಸಿಸ್ ಬೇಕು ಯಾವಾಗ ಬೇಡ ಅನ್ನೋದು ವೆಲ್ ಡಿಫೈನ್ ಮಾಡಿದ್ದೀನಿ. ಅದರಲ್ಲಿ ಒಬ್ಬರು ಪೇಷಂಟ್ನನ್ನ ನಾನು ನಿಮಗೆ ಈ ಎಪಿಸೋಡಲ್ಲಿ ಇದು ಟೆಸ್ಟ್ ಮನಿ ಕೊಡ್ತೀನಿ. ಸೊ ಅದಕ್ಕೆ ಇದಕ್ಕೆ ಇದು ಮಾಡ್ತಂದ್ರೆ ಅವ್ರಿಗೆ ಕ್ಲಿಯರ್ ಆಗ್ತದೆ. ಯಾವಾಗ ಬೇಕು ಅಂತಂದರೆ ಬ್ರೀತಿಂಗ್ ಪ್ರಾಬ್ಲಮ್ ಫುಲ್ ಇದೆ, ಆಮೇಲೆ ಇನ್ನೊಂದು ಯೂರಿನ್ ಬ್ಲಾಕ್ ಆಗಿದೆ, ಇನ್ನೊಂದು HbA ಇದು ಏನೋ ಹಿಮೋಗ್ಲೋಬಿನ್ ಲೆವೆಲ್ಲು 7ಕ್ಕಿಂತ ಕಡಿಮೆ ಇದೆ. ಈ ಸ್ಟೇಟಸಲ್ಲಿದ್ದಾಗ ಡಯಾಲಿಸಿಸ್ ಬೇಕೇ ಬೇಕು. ಆಮೇಲೆ ಮೈಂಡಲ್ಲಿ ಇದು ಇಟ್ಕೊಬಾರ್ದು, ಡಯಾಲಿಸಿಸ್ ಮಾಡಿಸ್ಕೊಂಡಂದ್ರೆ ಲೈಫ್ ಲಾಂಗ್ ಮಾಡಿಸ್ಬೇಕಂತೇನಿಲ್ಲ. ಡಯಾಲಿಸಿಸ್ ಮಾಡಿ ಸ್ವಲ್ಪ ಇದಾಯ್ತು ಅಂದರೆ ಇಮಿಡಿಯೇಟ್ಲಿ ಆಹಾರ ಪದ್ಧತಿನ ನೋಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ಲಿ ಚೆನ್ನಾಗ್ತದೆ. ಸೊ ಇನ್ನೊಂದು ಕ್ವಶನ್ ಬರುತ್ತೆ, ಹಂಗಿತ್ತು ಅಂದರೆ ಯಾವ್ಯಾವ ಕಂಡೀಷನ್ ಇದ್ರೆ ಬೇಡ ಅಂತ. ನಾನೇನು ಹೇಳೋದಂದ್ರೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಇದೆ, ಜಾಸ್ತಿ ಇಲ್ಲ. ಆಮೇಲೆ ಕಾಲು ಉತ್ತಂತೂ ಇದ್ದೇ ಇರ್ತೈತೆ. ಯೂರಿನ್ ಫ್ಲೋ ಕಂಫರ್ಟಬಲ್ ಆಗಿದೆ, ಅಂದರೆ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ. ಆಮೇಲೆ ಹಿಮೋಗ್ಲೋಬಿನ್ ಲೆವೆಲ್ 6.5 ಇದೆ. ಮತ್ತು EGFR ರೇಟ್ 6 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, 10 ಇರ್ಬೋದು, 20 ಇರ್ಬೋದು. ಬರೀ ಆಹಾರ ಪದ್ಧತಿ ನಾನೇನು ಡಿಫೈನ್ ಮಾಡಿದ್ದೀನಿ ಅದನ್ನು ಫಾಲೋ ಮಾಡಿದ್ರೆ ಆಲ್ಮೋಸ್ಟ್ ಒಂದು 10 ದಿನದಲ್ಲೇ ಅವ್ರಿಗೆ ಚೇಂಜಸ್ ಆಗೋಗ್ಬಿಡ್ತದೆ ಬಾಡಿ. ಸೊ ಅದಾದ ನಂತರನೇ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರು ಸಹ 100% ಪಾರ ಹೋಗ್ತಾರೆ. ಫಸ್ಟ್ ಆಹಾರ ಪದ್ಧತಿ. ಸೊ ಆಹಾರ ಪದ್ಧತಿ ಎಗೇನ್ ಅಂಡ್ ಅಗೇನ್ ಈ ಮಾಧ್ಯಮದಿಂದ ಹೇಳ್ತು ಅಂದರೆ ಜನಕ್ಕೆ ಕ್ಲಾರಿಟಿ ಇರ್ತೈತೆ. ಅದರಲ್ಲಿ ವಿಷವಾದ ಆಹಾರ ಏನು, ವಿಷ ಅಂತ ಹೇಳ್ತೀನಿ, ಅದೇನು ಲೈಫ್ ಟೈಮ್ ಅಲ್ಲ, ಅದು ಎಲ್ಲಿವರೆಗೂ ಅವರಿಗೆ ನಾರ್ಮಲ್ ಆಗುತ್ತೋ ಅಲ್ಲಿವರೆಗೂ. ಆಮೇಲೆ ಅದು ಅಮೃತನೇ. ವಿಷ ಯಾವಾಗ ಆಗ್ತದೆ ಅಂತಂದ್ರೆ 1 ಗ್ರಾಮು 1 ಊಟಕ್ಕೆ ಅದಕ್ಕಿಂತ ಎಕ್ಸಸ್ ತಗೊಂಡ್ರೆ ಅದು ಉಪ್ಪು ವಿಷ. ಒಂದು ಗಾದೆ ಇದೆಯಲ್ಲ, ಉಪ್ಪು ತಿಂದವರು ನೀರು ಕುಡಿಲೆ ಅಂದ್ರೆ ನೀವು ತಪ್ಪು ಮಾಡಿದವರಿಗೆ ಪನಿಷ್ಮೆಂಟ್ ಆಗಲೇ ಆಗುತ್ತೆ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್, ಇದು ಯಾರೂ ಹೇಳಲ್ಲ. ಏನು 25%ಗಿಂತ ಮೇಲೆ ಏಕದಳ ಧಾನ್ಯಗಳು. ಇದರಲ್ಲೂ ಏಕದಳ ಧಾನ್ಯಗಳು ಯಾವುದು? ಅಕ್ಕಿ, ಗೋಧಿ, ಜೋಳ, ಇವು 3 ತಿನ್ಬೇಕು. ಈ ನವಣೆ, ಸಿರಿಧಾನ್ಯ, ರಾಗಿ ಅವೆಲ್ಲ ತಿನ್ನಬಾರ್ದು. ಹೈ ಪೊಟ್ಯಾಷಿಯಂ ಇರುತ್ತೆ. ಅದು ಸಹ 25% ಮೇಲೆ ತಿನ್ನಬಾರ್ದು. ನನಗೆ ಇದು ಕ್ವಶನ್ ಕೇಳ್ತಾರೆ, ಸರ್ 25% ಅಂದರೆ ಏನು? 3 ಇಡ್ಲಿ ತಿನ್ನೋ ಆಸೆ ತಿಂದರೆ 1 ಇಡ್ಲಿ, 1 ಇಡ್ಲಿ ತಿನ್ನೋ ಆಸೆ ತಿಂದರೆ 1/4 ಇಡ್ಲಿ. ಆಮೇಲೆ ಮುದ್ದೆ, ಜೋಳದ ಮುದ್ದೆ ಅಥವಾ ಗೋಧಿ ಮುದ್ದೆ, 1 ಮುದ್ದೆ ತಿನ್ನೋ ಬದಲು 1/4 ಮುದ್ದೆ, 3 ರೊಟ್ಟಿ ತಿನ್ನೋ ಬದಲು 1 ರೊಟ್ಟಿ.
ಒಂದೇ ರೊಟ್ಟಿ ತಿಂತಾರೆ ಕಾಲು ರೊಟ್ಟಿ. ಮತ್ತೆ ಕ್ವಶನ್ ಬರುತ್ತೆ, ಏನು ಸುಸ್ತಾಗಲ್ವಾ, ಏನಾಗಲ್ಲ, ನಂಗೆ ತುಂಬಲ್ವಲ್ಲಿ ಸರ್ ಅಷ್ಟು ತುಂಬಲ್ವಾ ಅಂತ. ಅದಕ್ಕೆ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ, ಅದು ವಿತ್ ಆಲೂಗಡ್ಡೆ ಕಾಳುಗಳು ಭಾರಿ ಒಳ್ಳೆಯದು. ಈ ಆಲೂಗಡ್ಡೆ ಅಂದ ತಕ್ಷಣ, ಸೊಪ್ಪಿನ ಪಲ್ಯ ಅಂದ ತಕ್ಷಣ ಸಡನ್ ಓನೋ ನೆಫ್ರಾಲಜಿಸ್ಟು ಮತ್ತು ಡಯಟಿಷಿಯನ್ಸ್ ಹೇಳ್ತಾರೆ ಸೊಪ್ಪು ತಿನ್ನಬಾರ್ದು ಅಂತ. ಸೊಪ್ಪು ತಿನ್ನಬೇಕು. ಅವ್ರು ಯಾಕೆ ತಿನ್ನಬಾರ್ದು ಅಂತ ಹೇಳ್ತಾರೆ ಅಂದರೆ ಪೊಟ್ಯಾಷಿಯಮ್ ಜಾಸ್ತಿ ಇದೆ, ಅದರಿಂದ ಅದು ಹಾನಿಕಾರಿ ಅಂತ. ಇಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ರೆ ಅದು ಹೊರಟೋಗುತ್ತೆ. ಅವ್ರು ಹೇಳೋದೇನು ಯಾವುದೋ ಒಂದು ಆರ್ಟಿಕಲ್ಸಿಂದ ಹೇಳ್ತಾ ಇದ್ದಾರೆ, ನಾನು ನಮ್ಮ ಅಪ್ಪನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿರೋದು. ಸೊ ಆದ್ದರಿಂದ ಇವತ್ತು ನೂರಾರು ಜನ ಎಂಜಾಯ್ ಮಾಡ್ತಿದ್ದಾರೆ ಇದರಿಂದ. ಅದನ್ನು ಬೇಯಿಸಿ ನೀರು ತೆಗಿಬೇಕು. ಯಾವುದನ್ನ ಸೊಪ್ಪಿನ ಪಲ್ಯ ಮಾಡ್ಬೇಕಂದ್ರೆ ಸೊಪ್ಪು, ಕಾಳು, ಆಲೂಗಡ್ಡೆ ಹಾಕಿ ಬೇಯಿಸ್ಬೇಕು, ಉಪ್ಪಿರಬಾರ್ದು. ಮಸಾಲ ತಯಾರು ಮಾಡ್ಕೊಬೇಕು. ಅಯ್ಯೋ ಮಸಾಲ ಕೆಟ್ಟದ್ದು ಅಂತಾರೆ, ಮಸಾಲ ಭಾರಿ ಒಳ್ಳೆಯದು. ಅದರಲ್ಲಿ ಟೊಮೆಟೊ ಕೆಟ್ಟದ್ದು ಅಂತಾರೆ, ಟೊಮೆಟೊನೂ ಒಳ್ಳೆಯದು. ಅದೆಲ್ಲ ಇಲ್ಲಾಂದ್ರೆ ಪೇಷಂಟ್ ತಿನ್ನೋಕ್ಕೆ ಆಗಲ್ಲ. ಹೌದು. ಸೊ ಅದನ್ನು ಸಪ್ರೇಟಾಗಿ ಮಾಡಿಕೊಂಡು ಅದರಲ್ಲಿ ಉಪ್ಪಿಲ್ದಂಗೆ ಎಲ್ಲ ಮಸಾಲ, ಅದು ಏನು ಒಂದು ಅರ್ಧ ಟೀ ಸ್ಪೂನು ತುಪ್ಪ ಆಗಲಿ, ಬೆಣ್ಣೆ ಆಗಲಿ, ಕೋಕೋನಟ್ ಆಗಲಿ, ಏನಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಯೂಸ್ ಮಾಡಿ ಒಗ್ಗರಣೆಗೆ ಇಡೀ ಫ್ಯಾಮಿಲಿಗೆ. ಅದು ಫ್ಯಾಮಿಲಿಗೆ ಒಂದು ಅಡುಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಕೆಟ್ಟದಾಗಿರ್ತೈತೆ. ಹೌದು. ಸೊ ಅದನ್ನು ಮಾಡಿ ಅದ್ಮೇಲೆ ಬ್ಲೆಂಡ್ ಮಾಡಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಮಾಡಿಸ್ಕೊಂಡ್ಮೇಲೆ ಇದಕ್ಕೆ ಮಿಕ್ಸ್ ಮಾಡೋದು. ಹೌದು. ಸ್ವಲ್ಪ ಹೊತ್ತು ಕುದಿಸಿ ಮುಗಿದೋಯ್ತು. ಆಮೇಲೆ ಪೇಷಂಟ್ಗೆ ಎಷ್ಟು ಬೇಕು ಎತ್ಕೊಂಡ್ಮೇಲೆ ನಂತರ ಮನೆಯವ್ರಿಗೆ ಉಪ್ಪು ಹಾಕ್ಕೊಬೇಕು. ಇವರು 1 ಗ್ರಾಮ್ ಉಪ್ಪಲ್ಲಿ ಯೂಸ್ ಮಾಡಬೇಕು ಪೇಷಂಟ್. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಬೇಕು. ಆಮೇಲೆ ಅದು ಏನೇ ಆಗಲಿ ಸ್ವೀಟ್ಸ್ ತಿನ್ನಬಾರ್ದು, ಎಣ್ಣೆ, ಬೆಣ್ಣೆ, ತುಪ್ಪ ತಿನ್ನಬಾರ್ದು. ನಾನು ಹೇಳಿದ್ನಲ್ಲ ಅದು ಇಡೀ ಫ್ಯಾಮಿಲಿಗೆ ಅಂತ. ಆಮೇಲೆ ಮಟನ್ನು, ಸ್ಕಿನ್ ಇದ್ದು ಚಿಕನ್ನು ಅವೆಲ್ಲ ತಿನ್ನಬಾರ್ದು. ಆಮೇಲೆ ವೆಜಿಟೇರಿಯನ್ಸು ಸೊಪ್ಪು ಅಷ್ಟು ತಾಕತ್ತಿದೆ, ಹೈಯೆಸ್ಟ್ ಕ್ಯಾಲ್ಸಿಯಂ ಇದೆ. ಸೊ ಇದು ಮಾಡ್ಕೊಳ್ಬೇಕು ಅವರು. ಹಂಗೆ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ಸರಿ ಬರ್ತದೆ. ಆಮೇಲೆ ತೊಗರಿ ಬೇಳೆ, ಹುರುಳಿಕಾಳು ಅವೆಲ್ಲ ತಿನ್ನಬಾರ್ದು, ಅದು ಡೈಜೆಷನ್ ಆಗಲ್ಲ. ಸೊ ಇದು ಮೈಂಡ್ ಸೆಟ್ ಇರಬೇಕು. ಆಮೇಲೆ ಇನ್ನು ಮಿಕ್ಕಿದೆಲ್ಲ ಬಾಳೆ ದಿಂಡು ರಸ, ಅದು ಬಾಳೆ ಹಣ್ಣು ತಿನ್ನಬಾರ್ದು, ಅದು ದಿಂಡಿನ ರಸ ಭಾರಿ ಒಳ್ಳೆಯದು. ಕಂಫರ್ಟಬಲ್ ಆಗಿ ನೋಡ್ಕೊಂಡು ಒಂದು ಅರ್ಧ ಗ್ಲಾಸು. ಆಮೇಲೆ ಹಸಿ ತರಕಾರಿ ಜ್ಯೂಸು, ಹಸಿ ತರಕಾರಿ ಲೀಚ್ ಮಾಡಿರ್ಬೇಕು, ಅದು ಜಾಸ್ತಿ ಕುಡಿದು ಅರ್ಧ ಗ್ಲಾಸು. ಅದೇನಂದ್ರೆ ಶರೀರಕ್ಕೆಲ್ಲ ಇದು ಹೋಗುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಸುಮಾರು ಸಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ, ಸುಮಾರು ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ. ಡಾಕ್ಟರ್ BM ಹೆಗ್ಡೆ ಸಾಹೇಬ್ ಹೇಳ್ತಾರೆ ಟ್ಯಾಬ್ಲೆಟ್ಸ್ನ ಎಷ್ಟು ಯಾವ ರೀತಿ ನಮ್ಮ ಶರೀರನ ಹಾಳು ಮಾಡುತ್ತೆ ಅಂತ. ಇಲ್ಲಿ ಆಹಾರದಲ್ಲೇ ಅವೆಲ್ಲ ಇದೆ. ಹೌದು. ಎಸ್ಪೆಷಲಿ ಕಿಡ್ನಿ ಪೇಷಂಟ್ಸ್ಗೆ ಯೂರಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಬ್ಲಡ್ ಥಿನ್ನರ್ ಕೊಟ್ಟಿರ್ತಾರೆ, ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, BP ಕೊಟ್ಟಿರ್ತಾರೆ, ಆಮೇಲೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಪೊಟ್ಯಾಷಿಯಂ ಟ್ಯಾಬ್ಲೆಟ್ ಇದು ಮಾಡಿರ್ತಾರೆ. ಆಮೇಲೆ ಇದು ಯಾವುದು ಸಡನ್ ಪ್ರೋಟೀನ್ ಪೌಡರ್ಸ್ ಕೊಟ್ಟಿರ್ತಾರೆ. ಸೊ ಇದು ಆಮೇಲೆ ಡಯಾಬಿಟಿಸ್ ಇದ್ರೆ ಡಯಾಬಿಟಿಸ್ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ. ಇಲ್ಲಿ ನನ್ನ ಪ್ರಕಾರ BP ಬಿಟ್ಟು ಯಾವುದು ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಈಗ ನಾನೊಂದು ಟೆಸ್ಟ್ ಮನೆ ತೋರಿಸ್ತೀನಿ, ಅವರು ಯಾವುದು ಟ್ಯಾಬ್ಲೆಟ್ ತಗೊಳ್ಳಿಲ್ಲ. ಯಾಕಂದ್ರೆ ಇಲ್ಲಿ ಆಯುರ್ವೇದದಲ್ಲಿ ಅದು ಎಲ್ಲಕ್ಕೂ ಮಾಡುವಂತಹ ಈ ಅರ್ಜುನ ಬೇಸ್ಡ್, ಅರ್ಜುನ BPಗೆ, ಹಾರ್ಟ್ಗೆ ಭಾರಿ ಒಳ್ಳೆಯದು, ಅದನ್ನ ಫಾರ್ಮುಲೇಷನ್ಸ್ ಇರೋದು. ಅವೆಲ್ಲ ಬಿಟ್ಟು ಇದಾಯ್ತು ಅಂದ್ರೆ ರಿಸಲ್ಟ್ಸ್ ಒಂದು 3 ದಿನ 4 ದಿನಕ್ಕೆ ಬಂದ್ಬಿಡ್ತದೆ. ಅಷ್ಟು ಚೆನ್ನಾಗಿ, ಬಟ್ ಆನೆಸ್ಟ್ ಇರಬೇಕು. ಇವತ್ತು ಬೆಳಗ್ಗೆ ಈಗ ಶೂಟಿಂಗ್ ಬರೋದಕ್ಕೆ ಮುಂಚೆ ಒಂದು ತಮಾಷೆ ಹೇಳ್ತೀನಿ. ಒಬ್ರದ್ದು ಡಯಾಲಿಸಿಸ್ ಇಂದ ಬಿಟ್ಟಿದ್ರು, ಒಂದು ಇದು ಏನು ಚೆನ್ನಾಗಿದ್ದೀನಿ ಅಂತ, ಮತ್ತೆ ಬಾಯಿ ಸರಿ ಇಲ್ಲ, ಸಡನ್ ಆಗಿ ಏನೋ ತಿಂದಿದ್ದಾರೆ, ಮತ್ತೆ ಕಾಲು ಉತ್ಕೊಂಡೈತೆ, ಮತ್ತೆ ಅಫ್ಕೋರ್ಸ್ ಮತ್ತೆ ಅದೆಲ್ಲ ಹೇಳಿದ್ದಾರೆ. ಅಂದ್ರೆ ಮೈಂಡಲ್ಲಿ ಏನು ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಹಾರ ಪದ್ಧತಿನಲ್ಲಿ ನಾರ್ಮಲ್ ಪೂರ್ತಿ ಆಗೋವರೆಗೂ ಸಹ ಇದು ಮಾಡಬಾರ್ದು ಅಂತ ನಾನು ಹೇಳೋದು. ಕಾಂಪ್ರಮೈಸ್ ಆಗಬಾರ್ದು, ಆಗಬಾರ್ದು. ಸೊ ಆದ್ರಿಂದ ನಾನು ಹೇಳಿದ್ನಲ್ಲ 25% ಕಡಿಮೆ ತಿಂದ್ರೆ, ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ ತಿಂದ್ರೆ ಹಸಿವಾಗಲ್ಲ. ಆಮೇಲೆ ಅಗಸೆ ಮಜ್ಜಿಗೆ 2 ಸರಿ ಕುಡಿಬೇಕು, ಅದು ಹಸಿವಾಗಲ್ಲ.
ಆಮೇಲೆ ನಾನ್ ವೆಜಿಟೇರಿಯನ್ಸ್ಗೆ ಫಿಶ್ ಹೆಂಗ್ ಮಾಡ್ಬೇಕಂತಿದ್ದೀನಿ. ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬರ್ತೈತೆ. ಆಮೇಲೆ ಊತ ಎಲ್ಲ ಹೋಗೋದಕ್ಕೆ ಎಡಿಮ್ಯಾಕ್ಸ್ ಅಂತ ಒಂದು ಪೌಡರ್ ಡೆವಲಪ್ ಮಾಡಿದ್ದೀನಿ. ಅದು ನ್ಯಾಚುರಲ್ಸು, ಅದು ಡೈಯೂರಿಟಿಕ್ಕಿನು, ಲ್ಯಾಸೆಕ್ಸು, ಡೈಟರು ಆ ಜಾಗದಲ್ಲಿ ತಗೊಂಡ್ರೆ ಇದಾಗುತ್ತೆ. ಸೊ ಎಲ್ಲಾನು ತಗೊಂಡು ಅವರೇ ಚೆಕ್ ಮಾಡ್ಕೊಬೇಕು. ಏನು ಇವತ್ತು ತಗೊಳ್ತೀರಂದ್ರೆ ಹೆಂಗಿದೆ ರಿಪೋರ್ಟ್ಸು, ಅದಾದ್ಮೇಲೆ ಹೇಗೆ. ಆಮೇಲೆ ನಾನೆಲ್ಲ HbA1c ಎಲ್ಲರೂ 3 ತಿಂಗಳು ಒಂದ್ಸಲಿ ಮಾಡಿಸ್ಕೊಂತಾರೆ. ನಾನು 3 ತಿಂಗಳು ಒಂದ್ಸಲ, 15 ದಿನಕ್ಕೆ ಒಂದ್ಸಲಿ ಮಾಡಿಸ್ತೀನಿ. ಯಾರು 15 ದಿನಕ್ಕೆ ಡೌನ್ ಆಗಿರುತ್ತೆ. ಹೌದು. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತೀನಿ, ಕಿಡ್ನಿ ಪೇಷಂಟ್ಸ್ಗೆ ಇನ್ಸುಲಿನ್ ಮೇಂಟೈನ್ ಆಗ್ತೈತೆ ಶರೀರದಲ್ಲಿ. ಆದ್ರಿಂದ ಅವ್ರೇನಾದ್ರೂ ಇದು ತಗೊಂಡಾಗ ಲೋ ಶುಗರ್ ಆಗೋಗ್ಬಿಡ್ತದೆ. ಆದ್ರಿಂದ ಇನ್ಸುಲಿನ್ನ ಡೇ 1 ಬಿಡ್ಬೋದು. ಡೇ 1 ಯಾಕೆಂದ್ರೆ ಈಗ ನಾನು ಕೊಡೋ ಟೆಸ್ಟಿಮೋನಿನ ನೀವು ಅದು ತೋರಿಸಿ ಅವ್ರಿಗೆ ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ, ಏನು ಸ್ವಲ್ಪ ಹೆಚ್ಚು ಕಡಿಮೆ HbA1c ಆಗ್ತದೆ, ಅದು ಏನು ವಿತೌಟ್ ಇನ್ಸುಲಿನ್. ಬಟ್ ಎಲ್ಲ ಕಿಡ್ನಿ ಪ್ಯಾರಾಮೀಟರ್ಸ್ ಚೇಂಜ್ ಆಗಿದೆ. ಅವ್ರದ್ದು ಬಹುಶಃ 5 ಪಾಯಿಂಟ್ ಸಮಥಿಂಗ್ ಇರೋದು, ಇಟ್ ಹ್ಯಾಸ್ ಕಮ್ ಡೌನ್ ಟು 2.3 ಏನೋ ಒಂದೇ ತಿಂಗಳಲ್ಲಿ. ವಿತೌಟ್ ಇನ್ಸುಲಿನ್, ವಿತೌಟ್ ಟ್ಯಾಬ್ಲೆಟ್ಸ್, ನಮ್ಮ ಓನ್ಲಿ ಟ್ರೀಟ್ಮೆಂಟ್ ಪ್ರೋಟೋಕಾಲ್, ಮತ್ತೆ ನಮ್ಮ ರುಚಿನ ಟೇಸ್ಟ್ ಏನು ಸ್ಮೂತಿ ಏನಾದ್ರು ನೆಟ್ ಇಟ್ಕೊಂಡ್ರೆ ಅವ್ರು ಎಂಜಾಯ್ ಮಾಡ್ಬೋದು. ಇದು ಸರ್, ಇದರಲ್ಲಿ 2 ಪ್ರಶ್ನೆ ನಂದು. ನೀವು ಒಂದು ಹೇಳಿದ್ರಿ ಸೊಪ್ಪಿನ ಜೊತೆಗೆ ಆಲೂಗೆಡ್ಡೆ. ಈ ನಮ್ಮ ಕಡೆ ಹೇಗಾಗಿದೆ ಅಂದರೆ ಆಲೂಗೆಡ್ಡೆ ಅಂತಂದರೆ ಈ ನಾರ್ತ್ ಇಂಡಿಯಾ ಸೈಡ್ ಎಲ್ಲ ಜಾಸ್ತಿ ಬೆಳೆಸ್ತಾರೆ. ಅದಿಲ್ಲ ಅಂದ್ರೆ ನನ್ನ ಪ್ರಕಾರ ಅವ್ರ ಊಟನೇ ಕಂಪ್ಲೀಟ್ ಆಗಲ್ಲ. ನಮ್ಮ ಕಡೆ ಅಯ್ಯೋ ಆಲೂಗೆಡ್ಡೆ ಬೇಡ, ಕೈ ಹಿಡ್ಕೊಂಡ್ಬಿಡ್ತೈತೆ, ಕಾಲು ಹಿಡ್ಕೊಂಡ್ಬಿಡ್ತೈತೆ, ವಾಯು ಅಂತೇಳಿ ಆಲೂಗೆಡ್ಡೆ ತುಂಬ ಜನ ದೂರ ಇಟ್ಬಿಡ್ತಾರೆ. ಇನ್ನು ಸೊಪ್ಪು ತಿನ್ಬಿಟ್ರೆ ನೆಗಡಿ ಆಗ್ಬಿಡ್ತೈತೆ, ಶೀತ ಆಗ್ಬಿಡ್ತೈತೆ, ತಿನ್ನೋದೇ ಇಲ್ಲ ಸರ್. ಅದನ್ನಂತೂ ಹೇಳ್ತೀನಿ. ನಾನು ಕೋಲಾರ ಡಿಸ್ಟ್ರಿಕ್ಟ್ನವನು, ಎಷ್ಟು ವೈಲಿ ಈಗ ಚಿಕ್ಕಬಳ್ಳಾಪುರ. ನಮ್ಮ ಕಡೆ ಆಲೂಗಡ್ಡೆ ಇಲ್ಲ ಅಂದ್ರೆ ನನಗೆ ಯಾವ್ದು ಸಾರನೇ ಚೆನ್ನಾಗಿರಲ್ಲ. ಏನೇ ಹಾಕಿದ್ರು ಆಲೂಗಡ್ಡೆ ಇದ್ದೇನೆ, ಸೊಪ್ಪಿನ ಬೆಲೆನೂ ಆಲೂಗಡ್ಡೆ ಇರಬೇಕು. ಆಮೇಲೆ ಸಾಂಬಾರಿಗೆ ಕ್ಯಾರೆಟ್ ಬೀನ್ಸ್ ಇದ್ರು ಆಲೂಗಡ್ಡೆ ಇರಬೇಕು, ಕಾಳುಗಳಿರ್ಬೇಕು. ಅದು ನಮ್ಮ ಇದು ಕೋಲಾರ ಡಿಸ್ಟ್ರಿಕ್ಟ್ ಕಲ್ಚರ್ ಅಂತ ಕಾಣುತ್ತೆ. ಮಂಡ್ಯ ಕಡೆನೂ ಅದೇನೇನೆ, ಬಟ್ ಕೆಲವೊಂದು ಕಡೆ ಇರ್ಬೋದು. ಬಟ್ ನನ್ನ ಪಾಯಿಂಟ್ ಇಷ್ಟೇನೆ, ಪರ್ಟಿಕ್ಯುಲರ್ ಆಲೂಗಡ್ಡೆ ಪಲ್ಯಗಳು ಇವನ್ನೆಲ್ಲ ಜಾಸ್ತಿ ತಿನ್ನೋದೇ ಇಲ್ಲ. ನನ್ನ ಪ್ರಶ್ನೆ ಇಷ್ಟೇನೆ. ಈಗ ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ಅಂದ್ರೆ ಮಸಾಲೆ ದೋಸೆನೇ ಆಗಲ್ಲ, ಫ್ರಾಂಕ್ಲಿ ಸ್ಪೀಕಿಂಗ್. ಬಟ್ ಏನು ಅಂದ್ರೆ ಮೈಂಡ್ ಅಲ್ಲಿ ಈ ಕೆಲವ್ರಿಗೆ ವಾತ ಬರ್ತೈತಿ ಅಂತ ಹೇಳ್ತಾರೆ. ನನಗಂತೂ ಗೊತ್ತಿಲ್ಲ, ಸೈಂಟಿಫಿಕಲಿ ಯಾವ್ದು ರಿಸರ್ಚ್ ಆರ್ಟಿಕಲ್ ಇದುವರೆಗೂ ನಾನು ಓದಿಲ್ಲ. ಆಲೂಗಡ್ಡೆ ತಿಂದ್ರೆ ವಾತ ಬರ್ತೈತೆ ಅನ್ನೋದು ನಾನಂತೂ ನೋಡಿಲ್ಲ. ಅಫ್ಕೋರ್ಸ್ ಇರ್ಬೋದೇನೋ, ಬಟ್ ಒಟ್ಟಾರೆ ಹೇಳ್ಬೇಕಂದ್ರೆ ಅವರಿಗೆ ರುಚಿ ಏನಿದೆ ಅದನ್ನ ಮಾಡ್ಕೊಂಡು ತಿನ್ರಿ ಅಂತ ಹೇಳ್ತೀನಿ. ನಾನು ಯಾಕೆ ಆಲೂಗಡ್ಡೆ ಸ್ಪೆಸಿಫಿಕ್ ಹೇಳ್ತೀನಿ ಅಂದ್ರೆ, ಕೆಲವರು ಡಾಕ್ಟರ್ಗಳಾಗ್ಲಿ, ಕೆಲವರು ಡೈಟಿಷಿಯನ್ಸ್ ಆಗ್ಲಿ ಆಲೂಗಡ್ಡೆ ತಿನ್ಬೇಡ್ರಿ ಅಂತ ಹೇಳ್ತಾರೆ. ಆದ್ರಿಂದ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಎಸ್ಪೆಕ್ಟ್ ಕಿಡ್ನಿ ಪೇಷಂಟ್ಸ್ಗೆ. ಈಗ ಆಲೂಗಡ್ಡೆ ನನಗೆ ಇಷ್ಟ ಇದೆ, ನನಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಆಲೂಗಡ್ಡೆ ತಿನ್ನೋದು ಸೈಕಲ್ಗೆ ಆಲೂಗಡ್ಡೆ ತಿನ್ನೋದು ಸಾರೇನೆ ಮಂದ ಬರಲ್ಲ, ಇದೇನಪ್ಪ ತಿನ್ಬೇಕು ಅಂತ ನೆಗೆಟಿವ್ ಎನರ್ಜಿ ಬರ್ತದೆ. ನನ್ನ ಉದ್ದೇಶ ಇಷ್ಟೇನೆ, ನಾವು ಖುಷಿ ಇರಬೇಕು. ಏನೇ ಆಹಾರ ತಗೊಂಡ್ರು ಅದನ್ನು ಮಾಡ್ಕೊಡ್ಬೇಕು ಪೇಷಂಟ್ಸ್ಗೆ. ಮನೆಯವರು ಎಲ್ಲಾನು ಅದೇ ತಿನ್ಬೇಕು, ಆವಾಗ ಪೇಷಂಟ್ ಖುಷಿ. ಅದು ಬಿಟ್ಬಿಟ್ಟು ಪೇಷಂಟ್ ಮಾಡಿಬಿಟ್ರೆ ಲೈಫ್ ಲಾಂಗ್ ಪೇಷಂಟ್ ಇರ್ತಾರೆ. ಅದೇ ಇವ್ರ ಪೇಷಂಟ್ ಆದ್ರೆ ಮನೇಲಿರೋರನ್ನ ಕನ್ಸಿಡರ್ ಮಾಡ್ಲಿಲ್ಲ ಅಂದ್ರೆ ಇನ್ನೂ ಕುಗ್ಗಿ ಹೋಗ್ತಾರೆ. ಕೆಲವ್ರ ಮನೇಲಿ ಮಾಡಿದಾರೆ. ಅದಕ್ಕೆ ನಾನು ಇದನ್ನ ಓಪನ್ ಆಗಿ ಹೇಳ್ತಾ ಇರೋದು, ಎಲ್ಲ ಕೇಳ್ತೀನಿ ನಾನು. ಇದಕ್ಕೆ ನನಗೇನು ಕೇಳಿದ್ರೆ ಒಂಥರ ರಿಸರ್ಚ್ ಮಾಡ್ದಂಗೆ ಇರ್ತೈತೆ. ಅದಕ್ಕೇನು ಕೆಲವರೆಲ್ಲ ಬೈತಾರೆ. ನಮ್ ಕಡೆ ಹೆಂಗೆ ಅಂದ್ರೆ ಜನರಲ್ ಆಗಿ ಅವ್ರಿಗೊಂದು ಕಾಯಿಲೆ ಅಂತಂದ್ರೆ ಫಸ್ಟ್ ಅವ್ರಿಗೊಂದು ರೂಮ್ ಫಿಕ್ಸು, ಅವ್ರಿಗೊಂದು ತಟ್ಟೆ ಲೋಟ ಫಿಕ್ಸು, ಅವ್ರಿಗೊಂದು ಬೆಡ್ ಫಿಕ್ಸು, ಅವ್ರಿಗೊಂದು ಊಟ ಫಿಕ್ಸು, ಇದು ಮಾಡ್ಬಿಡ್ತಾರೆ. ಅವ್ರು ಅಲ್ಲೇ ಮಾನಸಿಕವಾಗಿ ಕುಗ್ಗೋಗಿರ್ತಾರೆ. ನಮ್ಮ ಮನೆಯವ್ರೆ ಹಿಂಗ್ ನನ್ನ ದೂರ ಮಾಡ್ತಾವ್ರೆ ಅಂದ್ರೆ ಸಮಾಜ ಹೆಂಗಪ್ಪ, ನಾನು ಏನ್ ಎಷ್ಟು ವರ್ಷ ಇರ್ತೀನಪ್ಪ, ಎಷ್ಟು ತಿಂಗಳು ಇರ್ತೀನಪ್ಪ ಅನ್ನಂಗೆ ಆಗೋಗ್ಬಿಡುತ್ತೆ. ಅದಕ್ಕೆ ನಾರ್ಮಲ್ ನೋಡ್ಕೊಬೇಕು, ಅವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕು. ಹೌದು, ಎಲ್ರು ನೋಡಪ್ಪ ನಾವು ತಿಂತಾ ಇದ್ವಿ ಇದನ್ನೇ, ನೀನು ತಿನ್ನು, ಏನಿದೆ ಮಹಾ, ಆವಾಗ ಸರಿ ಹೋಗುತ್ತೆ. ಹೌದು, ಅವಾಗ ಆಮೇಲೆ ಇವ್ರು ಅಂದ್ಕೊಬೇಕು, ನನಗೆ ಆರೋಗ್ಯ ಕೆಟ್ಟರೆ ನಾನು ತಿನ್ನಕ್ ಆಗುತ್ತೆ ಅಂತ ಕ್ವಶನ್ ಮಾಡ್ಕೊಂಡು ಮಾಡ್ಬೇಕು. ಅದು ನಾನು ಹೇಳೋದು. ಕರೆಕ್ಟ್ ಸರ್. ಯಾಕಂದ್ರೆ ನನ್ನಲ್ಲಿ ಏನು ಇಲ್ಲ ಫುಡ್ ರೆಸ್ಟ್ರಿಕ್ಷನ್ಸ್, ಬರ್ದಿದ್ದೀನಿ ಇದು ತಿನ್ನಬಾರ್ದು, ಇದು ತಿನ್ಬೇಕು, ಕನ್ಫ್ಯೂಷನ್ ಇರಬಾರ್ದು. ಯಾಕೆಂದ್ರೆ ಅದನ್ನ ನೋಡಿ 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 ಯಾವಾಗ್ಲೂ ಎಡಿಟ್ ಮಾಡ್ತಾ ಇರ್ತೀನಿ ನಾನು ಬುಕ್ನ. ಈಗ ಒಬ್ರು ಇದು ಅವರು ಸಪ್ನಾ ಅವ್ರಂತ ಹೆಸರು, ಶಿ ಈಸ್ ಫ್ರಮ್ ಬಿಜಾಪುರ್, ಸೆಟಲ್ಡ್ ಇನ್ ಆಸ್ಟ್ರೇಲಿಯಾ, ಮೆಲ್ಬೋರ್ನ್ ನಲ್ಲಿ. ಅವರಿಗೆ ಅನ್ಕುಕ್ ಡಯಟ್ ಅಂತ ಹೇಳಿದ್ದೆ ಅವ್ರ ಹಸ್ಬೆಂಡ್ಗೆ, ಮಲ್ಟಿಪಲ್ ಅವೆನ 1 ತಿಂಗಳಿಗೆನೆ. ಯು ಕಾಂಟ್ ಇಮ್ಯಾಜಿನ್. ಎಲ್ಲ ಡಯಾಲಿಸಿಸ್ ಆಚೆ ಬಂದ್ರು, ಐಸಿಯು ಆಚೆ ಬಂದ್ರು, ಕೆಲ್ಸ ಹೋಗ್ತಾ ಇದ್ದಾರೆ. ಅನ್ಕುಕ್ ಡಯಟ್ ಅನ್ನ ಅವರೇ ಅವ್ರದ್ದೊಂದು ರೀತಿಯಲ್ಲಿ ಮಾಡಿದ್ರು, ಅದು ನನಗೆ ಕಳ್ಸಿಕೊಟ್ರು. ಇವಾಗ ಖುಷಿಯಾಗಿ ಈಗ ಬುಕ್ ಅಲ್ಲಿ ಅವ್ರದೇನೆ ಇನ್ಕಾರ್ಪೊರೇಟ್ ಮಾಡಿದ್ವಿ.
ಡಿಫ್ರೆಂಟ್ ಡ್ರೈ ಫ್ರೂಟ್ಸ್ ಸ್ಮೂತೀಸು ಅವೆಲ್ಲದನ್ನ. ಯಾಕಂದ್ರೆ ನಾವು ಕಲಿಯೋದಿದೆ, ಡೈಲಿ ಕಲಿಬಹುದು ಜನಗಳಿಂದ. ಖಂಡಿತ. ಸೊ ಇದಕ್ಕೆ ಎಸ್ ಸರ್. ಇನ್ನೊಂದು ಸರ್, ಹಸಿ ತರಕಾರಿ ಜ್ಯೂಸ್ ಅಂತ ಹೇಳಿದ್ರಿ. ನಂಗೆ ಸುಮಾರು ಜನ ಕಮೆಂಟ್ ಹಾಕಿದ್ದಾರೆ. ನೀವು ಲಾಸ್ಟ್ ಟೈಮು ಕೆಲವೊಂದು ಎಪಿಸೋಡಲ್ಲಿ ಮಧ್ಯದಲ್ಲಿ ಹೇಳಿದಿರಿ. ಸೊ ಹಸಿ ತರಕಾರಿ ಜ್ಯೂಸ್ ಅಂದರೆ ಯಾವ್ಯಾವ ತರಕಾರಿನ ಜ್ಯೂಸ್ ಆಗಿ ಕುಡಿಬೋದು ಅಂತ ಕೇಳಿದಾರೆ, ಅಥವಾ ಒಂದನ್ನೇ ಕುಡಿಬೇಕಾ, ಮಿಕ್ಸ್ ಮಾಡ್ಕೊಂಡು ಕುಡಿಬೇಕಾ? ಮಿಕ್ಸ್ ಮಾಡಿ. ಹಾಂ ಸರ್. B3 C4. B3 ಅಂದ್ರೆ ಬೀಟ್ರೋಟ್, ಬಾಟಲ್ ಗಾರ್ಡು, ಬೀಟ್ಲ್ ವೈನ್ ಅಂದ್ರೆ ಇಳ್ಳೆದೆಲೆ, ಬಾಟಲ್ ಗಾರ್ಡ್ ಅಂದ್ರೆ ಸೋರೆಕಾಯಿ. ಹಾಂ ಸರ್. C4 ಕ್ಯಾರೆಟ್, ಕ್ಯಾಬೇಜ್, ಆಮೇಲೆ ಇದು ಕೋರಿಯಾಂಡ್ರಮ್ ಅಂದ್ರೆ ಇದು ಏನು ಕೊತ್ತಂಬರಿ ಸೊಪ್ಪು, ಆಮೇಲೆ ಕುಕ್ಕುಂಬರ್, ಸೌತೆಕಾಯಿ. ಇದನ್ನ ಈಕ್ವಲ್ ಕ್ವಾಂಟಿಟಿ. ಎಲೆ, ವಿಳ್ಯದೆಲೆ ಮತ್ತೆ ಇದು ಒಂದೆಲೆ 2 ಎಲೆ, ಆಮೇಲೆ ಇದು ಯಾವುದು ದಟ್ ಕೊತ್ತಂಬರಿ ಸೊಪ್ಪು ಒಂದು 10 ಗ್ರಾಮ್ 20 ಗ್ರಾಮ್. ಅದನ್ನ ಮಾಡಬೇಕು, ಲೀಚಿಂಗ್ ಮಾಡಬೇಕು, ರಾತ್ರಿ ನೀರಲ್ಲಿ ಇಡಬೇಕು, ಬೆಳಗ್ಗೆ ಅದನ್ನು ತೊಳೆದು ಬಿಟ್ಟು ಬಾಯ್ಲ್ಡ್ ವಾಟರ್ನಲ್ಲಿ ಡಿಪ್ ಮಾಡಿ ಎತ್ತಬೇಕು, ಆಮೇಲೆ ಎಲ್ಲ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಒಳಗೆ ಇಟ್ಕೊಂಡ್ಬಿಡ್ಬೇಕು ಫ್ರಿಜ್ಜಲ್ಲಿ. ಯಾವ ಬೇಕೋ ಸ್ಕಿನ್ ಔಟ್ ಮಾಡ್ದ ಜ್ಯೂಸರಲ್ಲಿ ಹಾಕಿ ಮಾಡಿಕೊಟ್ಟ. ಕಿಡ್ನಿ ಪೇಷಂಟ್ಸ್ಗೆ ಅರ್ಧ ಗ್ಲಾಸ್ ಮೇಲೆ ಕೊಡಬಾರ್ದು. ಪೊಟ್ಯಾಷಿಯಂ ಲೆವೆಲ್ ಮೇಂಟೈನ್ ಮಾಡಬೇಕು. ಅದು ಎಕ್ಸ್ಟ್ರಾರ್ಡಿನರಿ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಅದು ಇದು ಬ್ಲಡ್ ತಿನ್ನೋ ಕೆಲಸ, ಕೊಲೆಸ್ಟ್ರಾಲ್ ಮೇಂಟೈನ್ ಮಾಡೋ ಕೆಲಸ ಅದೆಲ್ಲ ಮಾಡುತ್ತೆ. ಅದು ಬಾಳೆದಿನ ರಸನೂ ಅಷ್ಟೇ. ಅದು ಈವನ್ ಬ್ಲಾಕೇಜಸ್ನೆಲ್ಲ ತೆಗಿತದೆ ಬಾಳೆದಿನ. ಅದೇ ರಕ್ತದಲ್ಲಿ ಬ್ಲಾಕೇಜ್ ಆಗಿರುತ್ತೆ, ಕಿಡ್ನಿ ಸ್ಟೋನೇ ಅದು ಕರಗಿಸ್ಬಿಡ್ತೈತೆ. ಅದನ್ನ ಇದು ಮಾಡ್ಕೊಟ್ರು. ಅದು ನನ್ನ ಔಷಧಿ ತಗೊಂಡ್ರೆ 1 ತಿಂಗಳು ಹಿಡ್ದಂಗೆ ಏನ್ ಮತ್ತೆ ಕಿಡ್ನಿ ಸ್ಟೋನ್ ಹೋಗ್ತದೆ, ಮತ್ತೆ ಬರೋದೇ ಇಲ್ಲ. ಅದೇನು ದಪ್ಪ ಆಗಿದೆ, ಬ್ಲಾಸ್ಟ್ ಮಾಡಬೇಕು, ಟಿಪ್ಸ್ ಯಾವ ಮಾಡಿದ್ರು ಮತ್ತೆ ಬರ್ತಾ ಇರ್ತೈತೆ. ಹೌದು. ಇಲ್ಲಿ ಇನ್ ಒನ್ ಗೋ ಕ್ಲೀನ್ ಆಗುತ್ತೆ. ಅಂದ್ರೆ ಆಹಾರ ಪದ್ಧತಿ ಅಂದ್ರೆ ಅಷ್ಟು ಸ್ಟ್ರಾಂಗ್ ಇದೆ. ಓಕೆ ಸರ್, ಈಗ ಡಯಾಲಿಸಿಸ್ ಬಗ್ಗೆ ನಾವು ಮಾತಾಡ್ತಿದ್ದೋ. ಈಗ ನಮ್ಮ ಇಂಗ್ಲೀಷ್ ಮೆಡಿಸನಲ್ಲಿ ಏನಂದರೆ, ನೋಡಪ್ಪ ನಿನ್ನ ಕಿಡ್ನಿ ಹೋಗ್ಬಿಟ್ಟಿದೆ ಪೂರ್ತಿ, ನಾವಿನ್ನೇನು ಮಾಡೋಕ್ಕಾಗಲ್ಲ, ಡಯಾಲಿಸಿಸ್ ಮಾಡಿಸಿದ್ರು ನಿಂಗೇನು ಅಷ್ಟೊಂದು ಪ್ರಯೋಜನ ಆಗಲ್ಲ, ಕಿಡ್ನಿನೇ ಬೇರೆ ಹಾಕಬೇಕು, ನಿನಗೆ ಸೂಟಬಲ್ ಆಗೋಂಥ ಕಿಡ್ನಿ ಬಂದಾಗ ನಾವು ಮಾಡ್ತೀವಿ. ಹಾಕೋಕ್ಕೂ ಒಂದಿಷ್ಟು ಲಕ್ಷ ಅಂತ ಆಗುತ್ತೆ. ಹಾಕಿದ್ಮೇಲೂ ಬದುಕ್ತೀರಾ ಇಲ್ವಾ ಅಂತ ಅವ್ರೇನು ಗ್ಯಾರಂಟಿ ಏನು ಕೊಡಲ್ಲ ನಮಗೆ. ಮಿಡಲ್ ಕ್ಲಾಸ್ ಅಷ್ಟೊಂದು ದುಡ್ಡು ಇಲ್ಲ. ಜನಕ್ಕಿರೋ ಡೌಟ್ ಏನು ಅಂದರೆ, ನಾವು ರಾಜು ಸರ್ ಹೇಳೋಂಥ ನಿಯೋ ಆಯುರ್ವೇದನ ಫಾಲೋ ಮಾಡಿದ್ರೆ ಸತ್ತೋಗಿರೋ ಕಿಡ್ನಿನೂ ಅದು ಮತ್ತೆ ಪುನಶ್ಚೇತನ ಪಡ್ಕೊಂಡ್ಬಿಡುತ್ತಾ ಅನ್ನೋದೊಂದು ಪ್ರಶ್ನೆ. ಈ ಕ್ವಶನ್ಗೆ ಇದು ಒಂಥರ ಕೋಇನ್ಸಿಡೆನ್ಸ್. ಹಾಂ ಸರ್. ನೆನ್ನೆ ನಾನು ಫ್ಯಾಕ್ಟ್ರಿಯಿಂದ ಬರ್ತಾ ಇದ್ದೆ. ಗುಲ್ಬರ್ಗಿಂದ ಒಬ್ಬರು ಪೊಲೀಸ್ ಆಫೀಸರ್ ಹಿಂಗೆ ಮಾಡಿದ್ರು. ಅವರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ದಾದ್ಮೇಲೆ ಎಗೇನ್ ಮತ್ತೆ ಪ್ರಾಬ್ಲಮ್ ಶುರುವಾಗಿದೆ. 2 ವರ್ಷ ಆದ್ಮೇಲೆ ಕ್ರಿಯೇಟಿನಿನ್ ಮೇಲೆ ಹೋಗಿದೆ. 2.47 41 ಮೆಸೇಜ್ ಮಾಡಿದ್ದಾರೆ. ಆಮೇಲೆ ಮತ್ತೆ ಪ್ರಾಬ್ಲಮ್ ಆಯಿತು. ನಮ್ಮಿಂದ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. 1 ತಿಂಗಳಿಗೆ 4.1 ಇರೋದು 4 ಆಗಿದೆ. ಬಾಡಿ ಊತ ಹೋಗಿದೆ, ಮತ್ತೆ ಎಲ್ಲ ಇದಾಗ್ತದೆ. ಅಂದ್ರೆ ಅರ್ಥ, ಮೊದಲು ಕಿಡ್ನಿ ಏನಿದೆ ಶಂಕ್ ಆಗಿರೋದು ಅದು ರಿಜುವಿನೇಷನ್ ಆಗುತ್ತೆ ಅಂತ ನನ್ನ ಅರ್ಥ. ಯಾಕಂದ್ರೆ ನಾನು ಒಬ್ಬ ವ್ಯಕ್ತಿ ಕಿಡ್ನಿ ತೆಗಿಲೇಬೇಕಂದಾಗ ಅವರು ತೆಗೆಸದೆ ನನ್ನ ಹತ್ರ ಬಂದ್ರು. ಅವರು ಪ್ರತಿ ತಿಂಗಳನ್ನ ಸ್ಕ್ಯಾನ್ ಮಾಡಿಸಿದ್ದಾರೆ. ಒಂದು ಏನೋ ಸೈಜು 1 ಸೆಂಟಿಮೀಟರ್ ಏನೋ ಅದಿದ್ದು ನನಗೆ ಇದಾಗ್ತಾ ಇಲ್ಲ ಅದು. ಸೊ ಪ್ರತಿ ತಿಂಗಳಕ್ಕೂ ಚೇಂಜ್ ಆಗಿ ಆಲ್ಮೋಸ್ಟ್ 3 ತಿಂಗಳು ನಾರ್ಮಲ್ ಬಂದಿದೆ. ಅವರು ನನ್ನ ಹತ್ರ ಟೆಸ್ಟ್ ಮನಿ ಕೊಟ್ಟಿದ್ದಾರೆ, ಡಾಕ್ಯುಮೆಂಟು ಕೊಟ್ಟಿದ್ದಾರೆ. ಅದು ಡಾಕ್ಯುಮೆಂಟ್ ಎವಿಡೆನ್ಸ್ ಬೇಸ್ ನಾನು ಹೇಳ್ತಿರೋದು. ಶಂಕನ್ ಆಗಿರೋದು ಅದನ್ನ ನಾನು ಕಂಪೇರ್ ಮಾಡ್ಕೊಂಡು ಇವಾಗ ಹೇಳ್ತಾ ಇರೋದು ಏನಂದ್ರೆ, ಅವರದ್ದು ಕಿಡ್ನಿ ಟ್ರಾನ್ಸ್ಫರ್ ಮಾಡಿರ್ಲಿಲ್ಲ, ಕಿಡ್ನಿ ತೆಗಿಬೇಕಂದಿದ್ರು. 1 ಕಿಡ್ನಿ ಶಂಕ್ ಆಗಿರೋದು, ಅದರಿಂದ ಅವ್ರಿಗೆ ನೋವು ಏನೇನು ಆಗ್ತಾ ಇತ್ತು, ಅದೆಲ್ಲ ಹೊರಟೋಯ್ತು. ಈಗ ಇಲ್ಲಿ ನಾನು ಗುಲ್ಬರ್ಗದವರು, ಅವ್ರದ್ದು ಟ್ರಾನ್ಸ್ಪ್ಲಾಂಟ್ ಆಗಿ ಮತ್ತೆ ಪ್ರಾಬ್ಲಮ್ ಆಗಿ ಮತ್ತೆ ನಮ್ಮ ಟ್ರೀಟ್ಮೆಂಟು ಆಹಾರ ಪದ್ಧತಿನಲ್ಲಿ ಅವ್ರ ಕ್ರಿಯೇಟಿನಿನ್ ಡೌನ್ ಆಗಿದೆ. 1 ತಿಂಗಳಿಗೆ ನಾನೆಲ್ಲ 2.4 ಇದೆ, 2.01 ಏನೋ ಆಗಿದೆ. ಎಲ್ಲ ಪ್ಯಾರಾಮೀಟರ್ಸ್ ಚೇಂಜ್ ಆಗಿದೆ. ಅಂದ್ರೆ ಶಂಕ್ ಆಗಿರೋದು ಆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿರೋ ಹೊತ್ತಿನಲ್ಲಿ ಅವ್ರು ಆಲ್ರೆಡಿ ಒಳಗಡೆ ಇರೋ ಕಿಡ್ನಿ ಸರಿ ಹೋಗುತ್ತೆ ಅಂತ ನನ್ನ ಭಾವನೆ. ತುಂಬ ಧನ್ಯವಾದಗಳು. ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಜನರಲ್ ಡೌಟ್ಗಳು ಬರ್ತಾನೆ ಇರ್ತವೆ, ಕಮೆಂಟಲ್ಲಿ ಹಾಕ್ತಾನೆ ಇರ್ತಾರೆ. ನಾನು ನಿಮಗೆ ಕಾಮೆಂಟ್ಸ್ ಪ್ರಕಾರ ನನ್ನ ಕರೀರಿ, ನಾನು ಉತ್ತರ ಹೇಳ್ತೇನೆ. ಖಂಡಿತವಾಗ್ಲೂ ಸರ್, ನಾನೆಲ್ಲ ಅದನ್ನ ಓದ್ಕೊಂಡ್ಬರ್ತೀನಿ ಸರ್. ಯಾಕೆ ನಾನು ಇದ್ರ ಬಗ್ಗೆ ನಾವು ಈ ಹಿಂದೆನೂ ನಾವು ಮಾತಾಡಿದ್ದು ಯಾಕೆ ಮತ್ತೆ ಅಂತಂದರೆ,
ಜನಕ್ಕೆ ಯಾವ ಕಾಯಿಲೆ ಅತಿ ರನ್ನಿಂಗ್ ಅಲ್ಲಿ ಇದೆಯಲ್ಲ ಅದ್ರ ಬಗ್ಗೆ ಹೆಚ್ಚಿಗೆ ಡೌಟ್ ಕ್ರಿಯೇಟ್ ಆಗ್ತಾನೆ ಇರುತ್ತೆ. ಹೀಗಾಗಿ ಆ ಡೌಟ್ ಕ್ರಿಯೇಟ್ ಆಗಬೇಕು ಜನಕ್ಕೆ. ಫಸ್ಟ್ ಮೆಡಿಟೇಷನ್ ಮಾಡೋದು ಕಲೀಲಿ. ಹೌದು, ಆ BP ಇಂದ ಮ್ಯಾಕ್ಸಿಮಮ್ ಕಿಡ್ನಿ ಪೇಷಂಟ್ಸ್ ಕರೆಕ್ಟ್ ಸರ್. BP ಮತ್ತೆ ಶುಗರ್ ಇಂದ. ಕರೆಕ್ಟ್ ಸರ್. ಶುಗರ್ದು ಸ್ವಲ್ಪ 25% ಮೇಲೆ ಅನ್ನ ಮುದ್ದೆ ತಿನ್ನಬಾರ್ದು. ಇದು ಮೆಡಿಟೇಷನ್ ಮಾಡಿ ಎಲ್ಲ ಸರ್ ಹೋಗ್ತಿರ್ತದೆ. ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು ಸರ್. ಸರ್ ತುಂಬ ಧನ್ಯವಾದ, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ತೆ ಸರ್. ನಮಸ್ತೆ. ಸೊ ವೀಕ್ಷಕರೇ, ಕೇಳಿದ್ರಲ್ಲ, ನಿಮ್ಮ ಡೌಟ್ಸ್ಗಳಿಗೆ ಇವತ್ತು ಸರ್ ಆನ್ಸರ್ ಕೊಟ್ಟಿದ್ದಾರೆ. ನಿಮಗೆ ಡೌಟ್ಸ್ಗಳು ಅಂತೂ ಕ್ಲಿಯರ್ ಆಗಲ್ಲ, ಯಾಕೆಂದರೆ ನೀವೆಷ್ಟು ಜಾಸ್ತಿ ನೋಡ್ತಾ ಇರ್ತೀರೋ ನಿಮಗೆ ನೆಗೆಟಿವ್ ಕ್ವಶನ್ಸ್ಗಳು ಬರ್ತಿದೆ. ಅದು ಬರಬೇಕು, ಅದು ಬಂದಾಗೇ ನಾವು ರಾಜು ಸರ್ ಹತ್ರಕ್ಕೆ ಬರೋದು. ಅವಾಗ ಅವರು ಒಂದಷ್ಟು ಆನ್ಸರ್ ಕೊಡ್ತಾರೆ, ಅದರಿಂದ ಎಷ್ಟೋ ಜನಕ್ಕೆ ಉಪಯೋಗ ಕೂಡ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.